ರಾವಣನಿಗೂ ವನಜಾಗೂ ಯಾವುದೇ ರೀತಿ ಸಂಬಂಧ ಇರಲಿಲ್ಲ. ಆ ರೀತಿ ಸಂಬಂಧ ಇದ್ದಿದ್ದು ಕೇವಲ ಶಿವಗಾಮಿ ಜೊತೆ ಮಾತ್ರ. ಯಾಕೆಂದ್ರೆ ಶಿವಗಾಮಿಯ ಮನೆಯಲ್ಲಿ ವನಜಾ ಕೆಲಸ ಮಾಡ್ತಾ ಇದ್ಲು. ಅದೇ ಸಮಯದಲ್ಲಿ ರಮ್ಯಾ ಅನ್ನೋಳ ಕೊಲೆ ಆಗಿತ್ತು. ಆ ಕೊಲೆಯಿಂದ ಶಿವಗಾಮಿ ತಾನ್ ಹೊರಗೆ ಬರೋದಕ್ಕೆ ವನಜನ ಬಲಿಪಶು ಮಾಡ್ತಾಳೆ. ಒಂದು ವೇಳೆ ವನಜ ಜೀವಂತವಾಗಿದ್ರೆ ನನಗೆ ಅಪಾಯ ಅಂತ ತಿಳ್ಕೊಂಡು ಶಿವಗಾಮಿ ಕೊನೆಗೆ ವನಜಾ ಕತೆನ ಮುಗಿಸೇ ಬಿಡ್ತಾಳೆ. ಅಬ್ಜೆಕ್ಷನ್ ಯುವರ್ ಆನರ್. ಎಸ್, ಪರ್ಮಿಷನ್ ಗ್ರಾಂಟೆಡ್. ಎದುರಾಳಿ ವಕೀಲರ ವಾದ ಈ ಕೇಸಿಗೆ ಸಂಬಂಧನೇ ಪಟ್ಟಿಲ್ಲ. ಯಾಕೆ ಸಂಬಂಧ ಇಲ್ಲ? ಸಂಬಂಧ ಇದೆ ಯುವರ್ ಆನರ್. ರಾವಣ್ ಅವರು ವನಜಾ ಕೇಸ್ ಬಗ್ಗೆನೇ ಮಾತಾಡಿರೋದು ಅಂತ ಅವರು ಸಾಕ್ಷ್ಯಗಳನ್ನ ಸಬ್ಮಿಟ್ ಮಾಡಿರೋದು. ಆ ಸಾಕ್ಷ್ಯಗಳು ಸುಳ್ಳು ಅನ್ನೋದಕ್ಕೆ ಮುಖ್ಯ ಆಧಾರ. ರಾವಣಿಗೂ ವನಜಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗಾಗಿ ಇದರಲ್ಲಿ ಪ್ರಮುಖ ಆರೋಪಿನೇ ಶಿವಗಾಮಿ.